ವೆನೆಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರನ್ನ ಪದಚ್ಯುತಿಗೊಳಿಸಿದ್ದಕ್ಕೆ ಪ್ರತಿಯಾಗಿ ವೆನೆಜುವೆಲಾ ಸರ್ಕಾರ ಅಮೆರಿಕಕ್ಕೆ 5 ಕೋಟಿ ಬ್ಯಾರೆಲ್ಗಳಷ್ಟು ಕಚ್ಚಾ ತೈಲವನ್ನ ನೀಡಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಈ ತೈಲದ ಒಟ್ಟು ಮೌಲ್ಯವು ಅಂದಾಜು 25,000 ಕೋಟಿ ಇರಲಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ಅವರ ಈ ಹೇಳಿಕೆ ವೆನೆಜುವೆಲಾದಲ್ಲಿ ರಾಜಕೀಯ ಗೊಂದಲ ಉಂಟು ಮಾಡಿದ್ದು, ಸಾರ್ವಭೌಮ ರಾಷ್ಟ್ರವೊಂದರ ಪ್ರಾಕೃತಿಕ ಸಂಪತ್ತನ್ನ ಈ ರೀತಿ ಒಪ್ಪಂದದ ಮೂಲಕ ವಶಪಡಿಸಿಕೊಳ್ಳುವುದು ಅಪಾಯಕಾರಿಯಾದ ಬೆಳವಣಿಗೆ ಎಂದು ಜಾಗತಿಕ ರಕ್ಷಣಾ ಮತ್ತು ರಾಜಕೀಯ ತಜ್ಞರು ವಿಶ್ಲೇಷಿಸಿದ್ದಾರೆ. ಟ್ರಂಪ್ ಹೇಳಿರುವಂತೆ ವೆನೆಜುವೆಲಾದ ಮಧ್ಯಂತರ ಸರ್ಕಾರದೊಂದಿಗೆ ಮಾಡಿಕೊಂಡಿರುವ ಒಪ್ಪಂದದ ಅನ್ವಯ ಮಡುರೋ ಪದಚ್ಯುತಿ ಮಾಡಿದ ಪ್ರತಿಫಲವಾಗಿ ಆ ದೇಶ ಅಮೆರಿಕಕ್ಕೆ 5 ಕೋಟಿ ಬ್ಯಾರೆಲ್ ಕಚ್ಚಾ ತೈಲ ನೀಡಲಿದೆ. ಈ ತೈಲವನ್ನ ನಾವು ಸಂಸ್ಕರಿಸಲಿದ್ದೇವೆ. ಇದು ಅಮೆರಿಕದ ಆರ್ಥಿಕತೆಗೆ ಮತ್ತು ವೆನೆಜುವೆಲಾದ ಜನತೆಗೆ ಎರಡಕ್ಕೂ ಲಾಭದಾಯಕ ಎಂದು ಹೇಳಿದರು. ಇದಕ್ಕೂ ಮುನ್ನ ಪ್ರತಿಕ್ರಿಯಿಸಿದ ಟ್ರಂಪ್, ಈವರೆಗೆ ವೆನೆಜುವೆಲಾ ನಮ್ಮ ತೈಲವನ್ನ ಕಬಳಿಸಿತ್ತು. ಮಡುರೋ ಪದಚ್ಯುತಿಯಾದ ಬಳಿಕ ಅಮೆರಿಕ ಕಂಪನಿಗಳು ಅಲ್ಲಿ ಹೂಡಿಕೆ ಮಾಡಲಿವೆ. ನಮ್ಮ ಪಾಲಿನ ತೈಲವನ್ನ ನಾವು ವಶಪಡಿಸಿಕೊಳ್ಳುತ್ತೇವೆ ಎಂದು ಹೇಳಿದರು. ಗ್ರೀನ್ಲ್ಯಾಂಡ್ ವಶಪಡಿಸಿಕೊಳ್ಳುವ ಅಮೆರಿಕದ ಯಾವುದೇ ಯತ್ನ ನ್ಯಾಟೋ ಕೂಟವನ್ನೇ ನಾಶ ಮಾಡಬಹುದು ಎಂಬ ಡೆನ್ಮಾರ್ಕ್ ಹೇಳಿಕೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪರೋಕ್ಷವಾಗಿ ತಿರುಗೇಟು ನೀಡಿದ್ದಾರೆ. ಅಮೆರಿಕ ಇಲ್ಲದಿದ್ದರೆ ನ್ಯಾಟೋ ಇಲ್ಲ ಎಂದು ಹೇಳಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.